ಯುಎಸ್ ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳಿಗೆ ಬಿಗ್ ರಿಲೀಫ್. ಟ್ರಂಪ್ ಸರ್ಕಾರದ ಆದೇಶದಲ್ಲಿ ಭಾರಿ ಚೇಂಜ್. ಕಳೆದ ಒಂದು ವಾರದಿಂದ ಅಮೆರಿಕದಲ್ಲಿ ನೆಲೆಸಿರುವ ಲಕ್ಷಾಂತರ ಭಾರತೀಯ ಕುಟುಂಬಗಳು ಆತಂಕಕ್ಕೆ ಒಳಗಾಗಿದ್ದವು. ನಮಗೆ ಗ್ರೀನ್ ಕಾರ್ಡ್ ಸಿಗ್ಬೇಕಾದ್ರೆ ನಾವು ಅಮೆರಿಕ ಬಿಟ್ಟು ನಮ್ಮ ಸ್ವದೇಶಕ್ಕೆ ಹೋಗಲೇಬೇಕಾ? ಅಲ್ಲಿ ಹೋದ ಮೇಲೆ ನಮಗೆ ಮತ್ತೆ ವೀಸಾ ಸಿಗುತ್ತಾ? ನಮ್ಮ ಕೆಲಸ ಸಂಸಾರ ಎಲ್ಲವೂ ಬೀದಿಗೆ ಬೀಳುತ್ತಾ ಎನ್ನುವ ಭೀತಿ ಪ್ರತಿಯೊಬ್ಬ ಭಾರತೀಯ ಉದ್ಯೋಗಿಯನ್ನ ಕಾಡ್ತಿತ್ತು. ಆದರೆ ಈಗ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಅಂದ್ರೆ DHS ಒಂದು ಅತ್ಯಂತ ಮಹತ್ವದ ಸ್ಪಷ್ಟನೆಯನ್ನು ನೀಡಿದೆ. ಈ ಸುದ್ದಿ ಸಾವಿರಾರು ಭಾರತೀಯ ಟೆಕ್ಕಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರಿಲೀಫ್ ಸಿಕ್ಕಂತಾಗಿದೆ. ವೀಸಾ ವ್ಯವಸ್ಥೆಯಲ್ಲಿ ಸಿಲುಕಿರುವ ಭಾರತೀಯರಿಗೆ ಇವತ್ತು ಅಮೆರಿಕ ಸರ್ಕಾರ ಒಂದು ಭರವಸೆಯನ್ನು ನೀಡಿದೆ. ಹಾಗಾದ್ರೆ ಯಾರು ಅಮೆರಿಕದಲ್ಲಿ ಇರಬಹುದು? ಯಾರಿಗೆ ಸ್ವದೇಶಕ್ಕೆ ಹೋಗುವ ಭಯವಿಲ್ಲ? ಟ್ರಂಪ್ ಸರ್ಕಾರದ ಈ ದಿಢೀರ್ ನಿರ್ಧಾರ ಬದಲಾವಣೆಯ ಹಿಂದಿರುವ ರಹಸ್ಯವೇ? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಗ್ರೀನ್ ಕಾರ್ಡ್ ರೂಲ್ಸ್ ನಲ್ಲಿ ಏನೆಲ್ಲ ಆಗಿತ್ತು? ಎಸ್ ವೀಕ್ಷಕರೇ, ಮೊದಲು ಈ ಗೊಂದಲ ಶುರುವಾಗಿದ್ದು ಎಲ್ಲಿ ಅನ್ನೋದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಕಳೆದ ಮೇ 21ರಂದು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು ಅಂದ್ರೆ USCIS ಒಂದು ಮೆಮೊರಾಂಡಮ್ ನನ್ನ ಹೊರಡಿಸಿತ್ತು. ಆ ಆದೇಶದಲ್ಲಿ ಏನಂತ ಇತ್ತು ಗೊತ್ತಾ? ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡುತ್ತಿರುವ ವಿದೇಶಿಯರು ಗ್ರೀನ್ ಕಾರ್ಡ್ ಪಡೆದುಕೊಳ್ಳಬೇಕಾದ್ರೆ ಮೊದಲು ತಮ್ಮ ತಾಯ್ನಾಡಿಗೆ ಮರಳಬೇಕು ಮತ್ತು ಅಲ್ಲಿಂದಲೇ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಲಾಗಿತ್ತು. ಈ ಮಾತನ್ನ USCIS ವಕ್ತಾರ ಜಾಕ್ ಕಾಲರ್ ಕೂಡ ಸಮರ್ಥಿಸಿಕೊಂಡಿದ್ರು. ಕಾನೂನಿನ ಸಣ್ಣ ದಾರಿಗಳನ್ನ ಅಂದ್ರೆ ಲೂಪ್ ಹೋಲ್ಗಳನ್ನ ಬಳಸಿಕೊಂಡು ಜನರು ಅಕ್ರಮವಾಗಿ ಅಮೆರಿಕದಲ್ಲಿ ಉಳಿಯೋದನ್ನ ನಾವು ತಡಿತೀವಿ ಅಂತ ಅವರು ಗುಡುಗಿದ್ರು. ಈ ಒಂದು ಹೇಳಿಕೆ ಇಡೀ ವಿಶ್ವದ ತಂತ್ರಜ್ಞಾನ ಲೋಕವನ್ನೇ ಬೆಚ್ಚಿ ಬಿಡಿಸಿತ್ತು. DHS ಕೊಟ್ಟ ಸ್ಪಷ್ಟನೆ ಏನು? ವೀಕ್ಷಕರು, ಇಷ್ಟೊಂದು ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾದ ನಂತರ ಈಗ DHS ಅಖಾಡಕ್ಕಿಳಿದಿದೆ. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಇಲಾಖೆಯು ಈಗ ಒಂದು ಸ್ಪಷ್ಟನೆಯನ್ನ ನೀಡಿದೆ. ನಮ್ಮ ನೀತಿಯಲ್ಲಿ ಯಾವುದೇ ಭಾರಿ ಬದಲಾವಣೆ ಆಗಿಲ್ಲ. ಇಷ್ಟು ದಿನ ಯಾವ ರೀತಿ ರೂಲ್ಸ್ ಇತ್ತು ಅದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಆ ಮೆಮೊ ಯಾಕೆ ಹೊರಡಿಸಿದ್ರು ಅಂತ ನೀವು ಕೇಳಬಹುದು. DHS ಅಧಿಕಾರಿಗಳು ಹೇಳುವ ಪ್ರಕಾರ ಅದು ಕೇವಲ ವಲಸೆ ಅಧಿಕಾರಿಗಳಿಗೆ ನೀಡಿದ ಒಂದು ರಿಮೈಂಡರ್ ಅಷ್ಟೇ. ಅಂದ್ರೆ ಗ್ರೀನ್ ಕಾರ್ಡ್ ಅರ್ಜಿದಾರರು ಅಮೆರಿಕದಲ್ಲಿ ಇರಬೇಕಾ ಅಥವಾ ಹೊರಗೆ ಹೋಗ್ಬೇಕಾ ಅನ್ನೋದನ್ನ ಪ್ರಕರಣದಿಂದ ಪ್ರಕರಣಕ್ಕೆ ಆಧಾರದ ಮೇಲೆ ನಿರ್ಧರಿಸುವ ಅಧಿಕಾರ ಮೊದಲಿನಿಂದಲೂ ಕೂಡ ಆಫೀಸರ್ಸ್ಗೆ ಇತ್ತು. ಅದನ್ನೇ ಈಗ ನೆನಪು ಮಾಡಲಾಗಿದೆ ಅಷ್ಟೇ. ಅಂದ್ರೆ ಶಾಶ್ವತ ನಿವಾಸ ಬಯಸುವ ಬಹುಪಾಲು ವಲಸಿಗರಿಗೆ ಅಮೆರಿಕದಿಂದ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ ಅನ್ನೋದು ಈಗ ಬಯಲಾಗಿರುವ ಸಮಾಧಾನದ ಸಂಗತಿ. ಏನಿದು ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್? 14 ಲಕ್ಷ ಗ್ರೀನ್ ಕಾರ್ಡ್ ನಲ್ಲಿ 8 ಲಕ್ಷ ಅಮೆರಿಕದಲ್ಲೇ ಮಂಜೂರು. ವೀಕ್ಷಕರೇ, ಅಮೆರಿಕದಲ್ಲಿ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಎನ್ನುವ ಒಂದು ಅದ್ಭುತ ಪ್ರಕ್ರಿಯೆ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವು ವೀಸಾದ ಮೇಲೆ ಅಮೆರಿಕಕ್ಕೆ ಹೋದ್ರೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ನಿಮ್ಮ ವೀಸಾವನ್ನ ಗ್ರೀನ್ ಕಾರ್ಡ್ ಆಗಿ ಬದಲಿಸಿಕೊಳ್ಳಬಹುದು. 2024ರಲ್ಲಿ ಅಮೆರಿಕ ಸುಮಾರು 14 ಲಕ್ಷ ಗ್ರೀನ್ ಕಾರ್ಡ್ ಗಳನ್ನ ವಿತರಿಸಿದೆ. ಅಚ್ಚರಿಯ ವಿಷಯ ಅಂದ್ರೆ ಇದರಲ್ಲಿ ಬರೋಬ್ಬರಿ 8,20,000 ಕಾರ್ಡ್ಗಳು ಈ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಮೂಲಕ ಅಂದ್ರೆ ಅಮೆರಿಕದ ಒಳಗಡೆ ಇದ್ದವರಿಗೆ ಸಿಕ್ಕಿವೆ. ಒಂದು ವೇಳೆ ಟ್ರಂಪ್ ಸರ್ಕಾರ ಇದನ್ನ ಬಂದ್ ಮಾಡಿದ್ರೆ ಅಮೆರಿಕದ ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟು ಬೀಳ್ತಾ ಇತ್ತು. ಅದಕ್ಕಾಗಿ ಈಗ DHS ಈ ನಿಯಮವನ್ನ ಸಡಿಲ ಮಾಡಿದೆ. ಅಮೆರಿಕದಲ್ಲಿರುವ ಭಾರತೀಯರು ಈ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಎಂಬ ಕಾನೂನುಬದ್ಧ ದಾರಿಯನ್ನೇ ನೆಚ್ಚಿಕೊಂಡಿದ್ದಾರೆ. H1B ಉದ್ಯೋಗಿಗಳಿಗೆ ಎದುರಾಯ್ತಾ ಸೇಫ್ ಗಾರ್ಡ್? ಏನಿದು ಡ್ಯುಯಲ್ ಇಂಟೆಂಟ್ ರಹಸ್ಯ? ಈ ಸುದ್ದಿಯ ಅತ್ಯಂತ ಪ್ರಮುಖ ಭಾಗ ಅಂದ್ರೆ ಅದು ನಮ್ಮ ಭಾರತೀಯ IT ಉದ್ಯೋಗಿಗಳ ಪರಿಸ್ಥಿತಿ. ಅಮೆರಿಕದಲ್ಲಿರುವ ಒಟ್ಟು H1B ವೀಸಾದಾರರಲ್ಲಿ 70% ಜನ ನಮ್ಮ ಭಾರತೀಯರೇ ಇದ್ದಾರೆ. ಇವರಿಗೆ ಈಗ ಒಂದು ದೊಡ್ಡ ರಕ್ಷಣೆ ಸಿಕ್ಕಿದೆ. ಅದನ್ನ ಡ್ಯುಯಲ್ ಇಂಟೆಂಟ್ ಅಂತ ಕರೆಯಲಾಗುತ್ತೆ. ಅಂದ್ರೆ ನೀವು H1B ವೀಸಾದ ಮೇಲೆ ಅಮೆರಿಕಕ್ಕೆ ಹೋದಾಗ ನೀವು ಅಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡೋಕೆ ಬಂದಿದ್ದೀವಿ ಅಂತಲೂ ಹೇಳಬಹುದು, ಮತ್ತು ಜೊತೆಗೆ ಗ್ರೀನ್ ಕಾರ್ಡ್ ಪಡೆದು ಅಲ್ಲಿಯೇ ಸೆಟಲ್ ಆಗ್ತೀವಿ ಅಂತಾನು ಹೇಳ್ಬೋದು. ಇದು ಕಾನೂನುಬದ್ಧವಾಗಿ ಮಾನ್ಯವಾಗಿದೆ. ಈ ಒಂದು ಕಾರಣಕ್ಕಾಗಿಯೇ H1B ಉದ್ಯೋಗಿಗಳನ್ನ ಅಮೆರಿಕದಿಂದ ಹೊರಗೆ ಹಾಕೋದು ಅಷ್ಟು ಸುಲಭವಲ್ಲ. ಆದರೆ F1 ಸ್ಟೂಡೆಂಟ್ಸ್ ವೀಸಾ ಮತ್ತು ಟೂರಿಸ್ಟ್ ವೀಸಾದಲ್ಲಿ ಇರೋರಿಗೆ ಮಾತ್ರ ಈ ರಕ್ಷಣೆ ಇಲ್ಲ. ಹಾಗಾಗಿ ಅವರು ಈ ವಿಚಾರದಲ್ಲಿ ಅತಿ ಹೆಚ್ಚು ಜಾಗರೂಕರಾಗಿ ಇರಬೇಕು ಅಂತ ವಕೀಲರು ಎಚ್ಚರಿಸಿದ್ದಾರೆ. ಆರ್ಥಿಕ ಲಾಭ ನೀಡುವವರಿಗೆ ರೆಡ್ ಕಾರ್ಪೆಟ್. ರಾಷ್ಟ್ರೀಯ ಹಿತಾಸಕ್ತಿಯ ಹೆಸರಲ್ಲಿ ಸ್ಕ್ರೀನಿಂಗ್ ಟಫ್. ವೀಕ್ಷಕರೇ, USCIS ಈಗ ಮತ್ತೊಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದೆ.
ಯಾರ ಕೆಲಸ ಅಮೆರಿಕಕ್ಕೆ ಎಕನಾಮಿಕ್ ಬೆನಿಫಿಟ್ ಅಂದ್ರೆ ಆರ್ಥಿಕ ಲಾಭ ತರುತ್ತೋ ಅಥವಾ ಯಾರ ಸಂಶೋಧನೆ ನ್ಯಾಷನಲ್ ಇಂಟ್ರೆಸ್ಟ್ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿದೆಯೋ ಅಂತಹವರಿಗೆ ಅಮೆರಿಕದಲ್ಲಿ ಇರೋಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಇದು ಮೇಲ್ನೋಟಕ್ಕೆ ಒಳ್ಳೆಯದು ಅನಿಸಿದ್ರೂ ಸಹ ಇದರೊಳಗೆ ಒಂದು ಕಠಿಣವಾದ ತಪಾಸಣೆ ಅಡಗಿದೆ. ಅಧಿಕಾರಿಗಳು ಈಗ ಪ್ರತಿ ಅರ್ಜಿಯನ್ನ ಅಳೆದು ತೂಗಿ ನೋಡ್ತಾರೆ. ನೀವು ವೀಸಾ ಅವಧಿ ಮೀರಿ ಅಕ್ರಮವಾಗಿ ಉಳಿದಿದ್ದೀರಾ, ನಿಮ್ಮ ಮೇಲೆ ಏನಾದರೂ ಕೇಸ್ ಇದೆಯಾ, ನಿಮ್ಮ ಕೆಲಸ ಅಮೆರಿಕಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡಿ ನಿರ್ಧಾರ ತೆಗೆದುಕೊಳ್ತಾರೆ. ನೀವು ಕೂಡ ಅಮೆರಿಕದಲ್ಲಿರುವ ಪ್ರತಿ ಕ್ಷಣವೂ ನಿಮ್ಮ ದಾಖಲೆಗಳನ್ನ ಅಷ್ಟೇ ಪಕ್ಕ ಆಗಿ ಇಟ್ಕೊಳ್ಬೇಕಾಗಿದೆ. ಮೃದು ಧೋರಣೆ, ಅಂತಾರಾಷ್ಟ್ರೀಯ ಒತ್ತಡ, ಬಿಸಿನೆಸ್ ದೈತ್ಯರಿಂದ ಅಮೆರಿಕಕ್ಕೆ ಎಚ್ಚರಿಕೆ. ವೀಕ್ಷಕರೇ, ಅಮೆರಿಕ ಸರ್ಕಾರ ಯಾಕೆ ಇಷ್ಟು ಬೇಗ ತನ್ನ ನಿಲುವನ್ನ ಬದಲಿಸಿತು ಗೊತ್ತಾ? ಅದರ ಹಿಂದೆ ಒಂದು ದೊಡ್ಡ ಆರ್ಥಿಕ ಕಾರಣವಿದೆ. ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್ ಮತ್ತು ಮೆಟಾ ಸಂಸ್ಥೆಗಳು ಈ ನಿಯಮದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಒಂದು ವೇಳೆ ನಮ್ಮ ಉದ್ಯೋಗಿಗಳು ದೇಶ ಬಿಟ್ಟು ಹೋದ್ರೆ ನಮ್ಮ ಬಿಸಿನೆಸ್ ಕುಸಿಯುತ್ತೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಬಗ್ಗೆ ಭಾರಿ ಚರ್ಚೆ ಕೂಡ ಆಗಿತ್ತು. ಇದೇ ಕಾರಣಕ್ಕೆ ಟ್ರಂಪ್ ಆಡಳಿತ ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಆದರೆ ವೀಕ್ಷಕರ ನೆನಪಿರಲಿ, ಟ್ರಂಪ್ ರವರ ಉದ್ದೇಶ ಅಕ್ರಮ ವಲಸಿಗರನ್ನ ಹೊರಹಾಕುವುದೇ ಆಗಿದೆ. ಕೇವಲ ಕಾನೂನುಬದ್ಧವಾಗಿ ಇರೋರಿಗೆ ಮಾತ್ರ ಇಲ್ಲಿ ರಕ್ಷಣೆ ಸಿಗಲಿದೆ. ವೈದ್ಯರು, ವಿಜ್ಞಾನಿಗಳ ಕುಸಿತ ಎಂದು ವಾರ್. ಹೌದು, ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳು ಅಮೆರಿಕ ಬಿಟ್ಟು ತಮ್ಮ ಸ್ವದೇಶಕ್ಕೆ ಮರಳಿ ಹೋಗಿ ಅಲ್ಲಿಂದಲೇ ಅರ್ಜಿ ಸಲ್ಲಿಸಬೇಕು ಎಂಬ ಟ್ರಂಪ್ ಸರ್ಕಾರದ ಹೊಸ ನೀತಿಯಿಂದ ಬಿಸಿನೆಸ್ ದೈತ್ಯರು ಅಮೆರಿಕಕ್ಕೆ ವಾರ್ನನ್ನ ಕೊಟ್ಟಿದ್ದರು. ಗ್ರೀನ್ ಕಾರ್ಡ್ ನೀತಿಯಿಂದ ವೈದ್ಯರು, ವಿಜ್ಞಾನಿಗಳ ಕೊರತೆ ಉಂಟಾಗುತ್ತೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಲಿಂಕ್ಡ್ ಇನ್ ಸಂಸ್ಥಾಪಕ ರೀಡ್ ಹಾಫ್ಮನ್ ಈ ನಿರ್ಧಾರವನ್ನ ಅಮೆರಿಕದ ಆರ್ಥಿಕ ಆತ್ಮಹತ್ಯೆ ಎಂದು ಕರೆದಿದ್ದರು. ಅತ್ಯುತ್ತಮ ಎಐ ಸಂಶೋಧಕರು, ಟೆಕ್ ಉದ್ಯೋಗಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶ ಬಿಟ್ಟು ಹೋಗಬೇಕಾದ ಸ್ಥಿತಿ ಬಂದರೆ ಅಮೆರಿಕದ ಸ್ಪರ್ಧಾತ್ಮಕ ಶಕ್ತಿ ಕುಸಿಯಲಿದೆ ಎಂದು ಎಚ್ಚರಿಸಿದರು. ಕೋರ್ಸೆರಾ ಸಂಸ್ಥಾಪಕ ಆಂಡ್ರೋ ಎಂಜಿ ಮತ್ತು ವೈ ಕಾಂಬಿನೇಟರ್ನ ಗ್ಯಾರಿ ಟನ್ ಕೂಡ ಈ ಪಾಲಿಸಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅವರ ಪ್ರಕಾರ ಈ ನಿಯಮದಿಂದಾಗಿ ಅಮೆರಿಕದಲ್ಲಿ ನುರಿತ ವೈದ್ಯರು, ವಿಜ್ಞಾನಿಗಳು ಮತ್ತು ಶಿಕ್ಷಕರ ಭೀಕರ ಕೊರತೆ ಉಂಟಾಗಲಿದೆ. ಎಐ ರೇಸ್ನಲ್ಲಿ ಅಮೆರಿಕಕ್ಕೆ ಹಿನ್ನಡೆಯಾಗಿ ಚೀನಾದಂತಹ ಶತ್ರು ರಾಷ್ಟ್ರಗಳಿಗೆ ಇದು ವರದಾನವಾಗಲಿದೆ ಎಂದಿದ್ದರು. ಅನಿಶ್ಚಿತತೆಯ ನಡುವೆ ಭರವಸೆಯ ಆಶಾ ಕಿರಣ. ಅಮೆರಿಕನ್ ಗ್ರೀನ್ ಕಾರ್ಡ್ ಹಾದಿ ಹೇಗಿರಲಿದೆ? ಎಸ್ ವೀಕ್ಷಕರೇ, ಸದ್ಯಕ್ಕಂತೂ ಅನಿವಾಸಿ ಭಾರತೀಯರ ತಲೆಯ ಮೇಲಿದ್ದ ಆ ತೂಗುಗತ್ತಿ ಸ್ವಲ್ಪ ದೂರ ಸರಿದಿದೆ. ಹೋಮ್ಲ್ಯಾಂಡ್ ಇಲಾಖೆಯ ಈ ಸ್ಪಷ್ಟನೆ ಲಕ್ಷಾಂತರ ಜನರಿಗೆ ನೆಮ್ಮದಿಯ ಉಸಿರು ಬಿಡುವಂತೆ ಮಾಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಸ್ಕ್ರೀನಿಂಗ್ ಪ್ರಕ್ರಿಯೆ ಇನ್ನೂ ಕಠಿಣವಾಗಲಿದೆ. ನಿಮ್ಮ ಅರ್ಜಿಯಲ್ಲಿ ಸಣ್ಣ ತಪ್ಪು ಕಂಡ್ರೂ ಅದು ದೊಡ್ಡದಾಗಿ ಮಾಡಬಹುದು. ಅಮೆರಿಕದಲ್ಲಿರುವ ಈ ಸಮಯದಲ್ಲಿ ಇಮಿಗ್ರೇಷನ್ ನಿಯಮಗಳನ್ನ ಅತ್ಯಂತ ಶಿಸ್ತಿನಿಂದ ಪಾಲಿಸಬೇಕಿದೆ. ಇನ್ನು ಮುಂದೆ ಗ್ರೀನ್ ಕಾರ್ಡ್ ಪಡೆಯೋದು ಅಂದ್ರೆ ಅದು ಬರೀ ಸಮಯದ ಆಟವಲ್ಲ, ಅದು ನಿಮ್ಮ ದಕ್ಷತೆಯ ಆಟವೂ ಹೌದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ನೀಡಿರುವ ಈ ಸ್ಪಷ್ಟನೆಯು ಲಕ್ಷಾಂತರ ಭಾರತೀಯ ಕುಟುಂಬಗಳ ಪಾಲಿಗೆ ಸಂಜೀವಿನಿಯಂತೆ ಬಂದಿದೆ. ಗ್ರೀನ್ ಕಾರ್ಡ್ ಪ್ರಕ್ರಿಯೆಗಾಗಿ ಅಮೆರಿಕ ಬಿಟ್ಟು ಹೋಗಬೇಕೆಂಬ ಆತಂಕಕ್ಕೆ ಈಗ ತೆರೆ ಬಿದ್ದಿದ್ದು ಕಾನೂನುಬದ್ಧವಾಗಿ ನೆಲೆಸಿರುವ ಟೆಕ್ಕಿಗಳು ಮತ್ತು ವಿದ್ಯಾರ್ಥಿಗಳು ನಿರಾಳರಾಗಿದ್ದಾರೆ. ಐಟಿ ದೈತ್ಯರ ಎಚ್ಚರಿಕೆ ಮತ್ತು ಆರ್ಥಿಕ ನಷ್ಟದ ಭೀತಿಯು ಟ್ರಂಪ್ ಆಡಳಿತವನ್ನ ಮೃದುವಾಗುವಂತೆ ಮಾಡಿದೆ. ಆದರೆ ಈ ರಿಲೀಫ್ ಸಿಕ್ಕಿದರೂ ಮುಂದಿನ ದಿನಗಳಲ್ಲಿ ವಲಸೆ ಪ್ರಕ್ರಿಯೆಯ ತಪಾಸಣೆ ಇನ್ನೂ ಕಠಿಣವಾಗಲಿದೆ ಎಂಬುದು ಸ್ಪಷ್ಟ. ಹೀಗಾಗಿ ಅರ್ಜಿದಾರರು ತಮ್ಮ ದಾಖಲೆಗಳನ್ನ ಸರಿಯಾಗಿಟ್ಟುಕೊಂಡು ನಿಯಮಗಳನ್ನ ಶಿಸ್ತಿನಿಂದ ಪಾಲಿಸಬೇಕಿದೆ. ಅಕ್ರಮ ವಲಸೆ ತಡೆಯುವ ಹೆಸರಿನಲ್ಲಿ ಪ್ರತಿಭಾವಂತರಿಗೆ ತೊಂದರೆ ಆಗಬಾರದು ಎಂಬ ಉದ್ಯಮ ಲೋಕದ ಒತ್ತಡಕ್ಕೆ ಸದ್ಯಕ್ಕೆ ಜಯ ಸಿಕ್ಕಂತಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.